ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಿತ್ರಶ್ರೀ ನವೀನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಟಗರು ಬಿರಿಯಾನಿ ಮತ್ತು ಮಟನ್ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಾ ಇದೆ. ಸೊ ಸಿಕ್ಕಾಪಟ್ಟೆ ಕಣ್ಣುರಿತಾ ಇತ್ತು ಈರುಳ್ಳಿ ಹಚ್ಚಿದ್ದಕ್ಕೆ. ಸೊ ಮಮ್ಮಿ ಮತ್ತು ನಾನು ಇಬ್ಬರು ಸೇರಿಕೊಂಡೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನೆಲ್ಲ ರೆಡಿ ಮಾಡಿಕೊಟ್ಟೆ. ಮಮ್ಮಿ ಎಲ್ಲ ಅದನ್ನು ಒಗ್ಗರಣೆಗೆ ಹಾಕಿ ರೆಡಿ ಮಾಡಿದ್ರು. ಕಣ್ಣು ಫುಲ್ ಉರಿತಾ ಇತ್ತು. ಬಿರಿಯಾನಿ ಮಾಡೋ ರೆಸಿಪಿ ಯಾರಿಗೆ ತಾನೇ ಗೊತ್ತಿರಲ್ಲ. ನನಗಂತೂ ಬಿರಿಯಾನಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಿರಿಯಾನಿ ಈಸ್ ಅನ್ ಎಮೋಷನ್ ಅಂತಲೇ ಹೇಳ್ತಾರೆ. ಪ್ರತಿಯೊಬ್ಬರು ಮನೇಲಿ ಬಿರಿಯಾನಿನ ಇಷ್ಟಪಟ್ಟೇ ಪಡ್ತಾರೆ. ಸೊ ಸೇಮ್ ಮೆಥಡಲ್ಲಿ ನಾವು ಬಿರಿಯಾನಿಗೆ ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀವಿ. ಎಣ್ಣೆ, ತುಪ್ಪ, ಚಕ್ಕೆ, ಲವಂಗ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನ್ಕಾಯಿ, ಪಲಾವ್ ಎಲೆ ಪ್ರತಿಯೊಂದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಘಮ ಘಮ ಅಂತ ಸ್ಮೆಲ್ ಬರೋವರೆಗೂ ನೀವು ಫ್ರೈ ಮಾಡ್ಕೊತಾನೆ ಇರಬೇಕು. ಇದೇ ಥರ ಒಂದು 15 to 20 ಮಿನಿಟ್ಸ್ ಚೆನ್ನಾಗಿ ಕೈ ಆಡಿಸಿ ನೀವು ಆಮೇಲೆ ನೋಡ್ಬೋದು ಯಾವ ಥರ ಆಗುತ್ತೆ ಅಂತ. ಸ್ವಲ್ಪ ಎಲೋಯಿಶ್ ಟರ್ನ್ ಆಗುತ್ತೆ. ನಾನು ಒಂದು 15-20 ಮಿನಿಟ್ಸ್ ಆದಮೇಲೆ ಇದಕ್ಕೆ ಹೋಮ್ ಮೇಡ್ ಬಿರಿಯಾನಿ ಮಸಾಲಾನ ಹಾಕೋತೀನಿ. ಜೊತೆಗೆ ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಮೊಸರು ಹಾಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 15 to 20 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಾದಮೇಲೆ ಎಣ್ಣೆ ಬಿಡುತ್ತೆ. ಸೊ ಅವಾಗಷ್ಟೇ ನಿಮಗೆ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ನೋಡ್ಬೋದು ಈಗ ನೆಕ್ಸ್ಟ್ ಕ್ಲಿಪ್ಪಲ್ಲಿ. ಇಲ್ಲಿ ನೋಡಿ, ಎಣ್ಣೆ ಚೆನ್ನಾಗಿ ಬಿಟ್ಟಿದೆ. ಸೊ ಇವಾಗ ನಾವು ಟಗರು ಮಾಂಸನ ಹಾಕ್ಕೊಬೇಕು. ಆವಾಗ ಮಾತ್ರ ಬಿರಿಯಾನಿಗೆ ಇಲ್ಲ ಇನ್ನು ಟಗರು ಮಾಂಸಕ್ಕೆ ಫ್ಲೇವರ್ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಸೊ ನಾನೇನು ತೊಳೆದು ಮಾಡಿಕೊಂಡಿದ್ದೀನಿ, ಇವಾಗ ಹಾಕೋತಾ ಇದ್ದೀನಿ. ನಾನು ಹಾಕೊಂಡ್ಮೇಲೂ ಕೂಡ ಅಷ್ಟೇ ಒಂದು 15-20 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿ ಒಂದು 2 to 3 ವಿಷಲ್ಸ್ನ ಹಾಕ್ಕೊತೀನಿ ನಾನು. ಮಾಂಸ ಚೆನ್ನಾಗಿ ಬೇಯಲಿ ಅಂತ ಫಸ್ಟೇ ಅಕ್ಕಿ ಹಾಕ್ಕೊಳ್ಳಲ್ಲ. ಇದು ಸ್ವಲ್ಪ ಬೆಂದಮೇಲೆ ಇದಕ್ಕೆ ನಾನು ನೀರು ಹಾಕ್ಕೊಂಡು 3 ವಿಷಲ್ ಕೂಗಿಸ್ಕೋತೀನಿ. ಅದಕ್ಕೆ ನೆನೆಸಿರೋ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ನೆನೆಸಿರೋ ಅಕ್ಕಿ ಹಾಕಾದ್ಮೇಲೆ ಒಂದು 2 ವಿಷಲ್ಸ್ ಹಾಕಬೇಕು ಪುನಃ. ಸೊ ನೀವು ನೋಡ್ಬೋದು ಇವಾಗ ಬಿರಿಯಾನಿ ರೆಡಿ ಆಗಿದೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಬಿರಿಯಾನಿ. ನನಗಂತೂ ಬಿರಿಯಾನಿ ಸಿಕ್ಕಾಪಟ್ಟೆ ಇಷ್ಟ. ಸೊ ಫೈನಲಿ ರೆಡಿ ಟು ಸರ್ವ್ ಬಿರಿಯಾನಿ. ವಿವಾಹ ಭೋಜನವಿದು, ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು. ಹೀಗೆ ಟಿಫನ್ ಅಂತೂ ಸಖತ್ತಾಗಿತ್ತು. ಟಿಫನ್ ತಿಂದಾದಮೇಲೆ 2 ಮೂವಿ ನೋಡಿದ್ವಿ. ಆಲ್ಮೋಸ್ಟ್ ನಾವು 2 ಮೂವಿ ಕಂಪ್ಲೀಟ್ ಮಾಡೋ ಅಷ್ಟರಲ್ಲೇ ಒಂದು 4 o'clock ಆಗೋಗಿತ್ತು. ಸಂಜೆ ನನ್ನ ಫ್ರೆಂಡ್ ಮದುವೆ ಇತ್ತು. ಮದುವೆಗೆ ಹೋಗೋಣ ಅಂತ ಹೇಳಿದೆ ನಾನು ನವೀನವ್ರಿಗೆ. ನವೀನವ್ರನ್ನೂ ಕೂಡ ಇನ್ವೈಟ್ ಮಾಡಿದರು. ನಮ್ಮ ಡ್ಯಾಡಿ, ಮಮ್ಮಿ, ನಾನು, ನವೀನವರು, ನನ್ನ ತಮ್ಮ ಎಲ್ಲ ಹೋಗೋಣ ಅಂತ. ಫೈನಲಿ ಫ್ರೆಶ್ ಅಪ್ ಆಗಿ ಬಂದೆ ರೆಡಿ ಆಗೋಣ ಅಂತ. ಮೇಕಪ್ಪು, ಹೇರ್ ಸ್ಟೈಲು, ಕಾಸ್ಟ್ಯೂಮು ಎಲ್ಲ ರೆಡಿ ಆಗೋಷ್ಟ್ರಲ್ಲಿ ತುಂಬ ಲೇಟ್ ಆಗಿಬಿಡುತ್ತೆ. ಸ್ವಲ್ಪ ಸ್ಕಿನ್ ಕೇರ್ನ ಮಾಡಿಕೊಂಡು ಮೇಕಪ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಫೈನಲಿ ಲೆಟ್ಸ್ ಸ್ಟಾರ್ಟ್ ದ ಮೇಕಪ್. ನೀವು ನೋಡ್ಬೋದು, ಇದೇ ನನ್ನ ಮೇಕಪ್ ಪ್ರಾಡಕ್ಟ್ಸ್. ನಾನು ಜಾಸ್ತಿ ಎಲ್ಲ ಮೇಕಪ್ ಯೂಸ್ ಮಾಡಲ್ಲ. ಇದು ಪೌಡ್ರ್ ಪ್ಯಾಡು ಹಾಗೆ ಲಿಪ್ಸ್ಟಿಕ್ ಅಷ್ಟೇ ಯೂಸ್ ಮಾಡೋದು. ನಂಗೆ ತುಂಬ ಮೇಕಪ್ ಎಲ್ಲ ಮಾಡೋದು ಇಷ್ಟ ಆಗಲ್ಲ. ನವೀನವ್ರಿಗೂ ಕೂಡ ನಮ್ಮ ಮಮ್ಮಿಗೂ ಕೂಡ ಮೇಕಪ್ ತುಂಬ ನ್ಯಾಚುರಲ್ ಆಗಿರಬೇಕು. ಆವಾಗ ಮಾತ್ರ ನವೀನವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಬಂದು ಮ್ಯಾಕ್ ಮತ್ತು ಬೇಸು. ಸೊ ನೀವು ನೋಡ್ಬೋದು ಇಲ್ಲಿ ಇಷ್ಟೇ ಯೂಸ್ ಮಾಡೋದು. ನಾನು ಮ್ಯಾಕ್ ಬಾಟಲ್ ಇಟ್ಕೊಂಡಿದ್ದೀನಿ, ಒಂದು ಬೇಸ್ ಇಟ್ಕೊಂಡಿದ್ದೀನಿ, ಜೊತೆಗೆ ರೋಸ್ ವಾಟರ್ ಸ್ವಲ್ಪ ಇಟ್ಕೊಂಡಿದ್ದೀನಿ. ಫೈನಲಿ ನನ್ನ ಫೇವ್ರೆಟ್ ಲೆಹೆಂಗಾನ ಹಾಕ್ಕೊಂಡು ಮತ್ತು ನ್ಯಾಚುರಲ್ ಆಗಿ ಮೇಕಪ್ ಮಾಡಿಕೊಂಡು ನಾನು ರೆಡಿ ಆಗಿದ್ದೀನಿ. ಈಗರ್ಲಿ ವೆಯ್ಟಿಂಗ್ ಟು ವೇರ್ ಜುವೆಲ್ಸ್ ಕೂಡ. ನೀವು ನೋಡ್ಬೋದು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಂತ. ನೆಕ್ಕು ಮತ್ತು ಫೇಸು ಆರಾಮಾಗಿ ಮ್ಯಾಚ್ ಆಗ್ತಾ ಇದೆ. ತುಂಬ ಮೇಕಪ್ ಮಾಡಿದ್ದೀನಿ ಅಂತಲೇ ಫೀಲ್ ಆಗ್ತಿಲ್ಲ. ಓಕೆ, ನಮ್ಮ ಮಮ್ಮಿ ರೆಡಿ ಆಗಿದ್ದಾರೆ, ನವೀನವ್ರು ಕೂಡ ರೆಡಿ ಆಗಿದ್ದಾರೆ. ನಮ್ಮ ಡ್ಯಾಡಿ ಇನ್ನೂ ಬಂದಿರಲಿಲ್ಲ. ನಮ್ಮ ಡ್ಯಾಡಿಗೋಸ್ಕರ ನಮ್ಮ ಮಮ್ಮಿ ಕಾಲ್ ಮಾಡ್ತಾಯಿದ್ರು ಟೈಮ್ ಆಗಿದೆ ಅಂತ. ನೋಡ್ಬೋದು ನಮ್ಮ ಮಮ್ಮಿ ಅಂತೂ ಫುಲ್ ಕ್ಯೂಟಾಗಿ ಕಾಣಿಸ್ತಿದ್ದಾರೆ. ನವೀನವರು ಅಂತೂ ಫುಲ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದಾರೆ. ಫೈನಲಿ ರೆಡಿಯಾಗಿ ಮದುವೆಗೆ ಹೋಗ್ತಾ ಇದ್ದೀವಿ. ನಮ್ಮ ಡ್ಯಾಡಿ ಮತ್ತು ನವೀನವರು ಇಬ್ಬರು ಕಾರಲ್ಲಿ ಆಲ್ರೆಡಿ ವೆಯ್ಟ್ ಮಾಡ್ತಾಯಿದ್ರು. ಸೊ ನಾನು ನಮ್ಮ ಮಮ್ಮಿ ಮನೆ ಬೀಗ ಎಲ್ಲ ಹಾಕ್ಕೊಂಡು ನನ್ನ ತಮ್ಮನಿಗೆ ಬೀಗ ಕೊಟ್ಟು ಇವಾಗ ಹೊರಡಬೇಕು. ಇವನ ಹೆಸರು ಕಿಶೋರ ಅಂತ, ನನ್ನ ತಮ್ಮನ ಬೆಸ್ಟ್ ಫ್ರೆಂಡ್. ನನಗೂ ಕೂಡ ನನ್ನ ತಮ್ಮನ ಥರನೇ. ಇವರಿಬ್ಬರು ಫ್ರೆಂಡ್ಶಿಪ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಇಲ್ಲಿ ಕೇಳು, ನಮ್ಮಿಬ್ಬರದು ಎಂತ ಫ್ರೆಂಡ್ಶಿಪ್ ಅಂದ್ರೆ ದೇಹ ಎರಡಾದ್ರೂ ಪ್ರಾಣ ಒಂದೇ, ಊಟ ಮಾಡಿದ್ರು ತಟ್ಟೆ ಒಂದೇ, ನೀರು ಕುಡಿದ್ರು ಲೋಟ ಒಂದೇ, ಇದಕ್ಕೋದ್ರು ಚೊಂಬು ಒಂದೇ. ಓಕೆ, ಟೈಮ್ ಆಯಿತು, ಇವಾಗ ಹೋಗಬೇಕು. ಆಲ್ರೆಡಿ ಚೌಟ್ರಿಯಲ್ಲಿ ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ನಮ್ಮ ಡ್ಯಾಡಿ ಬೆಸ್ಟ್ ಫ್ರೆಂಡ್ ಮಗಳು. ಸೊ ನನಗೂ ಕೂಡ ಆಲ್ಮೋಸ್ಟ್ ಒಂದು 8-9 ಇಯರ್ಸಿಂದ ನನಗೆ ನಿಶಾ ಅವ್ರಿಗೆ ಗೊತ್ತು. ಸೊ ತುಂಬ ಒಳ್ಳೆಯ ಹುಡುಗಿ. ಸೊ ಹಾಗಾಗಿ ನಾವೆಲ್ಲ ರೆಡಿಯಾಗಿ ಹೋಗಬೇಕಿತ್ತು. ಸೊ ಕಿಶೋರಂಗೆ ಮತ್ತು ನನಗೆ ಬಾಯಿ ಇಲ್ಲಿಂದ ಹೊರಟ್ವಿ.
ನೀನು ಹೋಗಿರ್ಲಿಲ್ಲ? ನಾನು ಹೋಗಿದ್ದೆ ಕಣ. ನೀವು ಬಂದಿರಲಿಲ್ಲ ಇದಕ್ಕೆ. ಅಲ್ಲಿ ಹೋಟ್ಲ್ ಹೊಂಟೋದ ನಾವು. ನೀವು ಹೋಟ್ಲಿಗೆ ಊಟ ಮಾಡ್ತಿರಲ್ಲ. ಅಲ್ಲಿ ಇದು ಇದ್ರ ಹತ್ರ ಚೌಟ್ರಿ ರೀಚ್ ಆಗಿದ್ದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ನಿಶಾ ಹಾಗೂ ಅವರ ಹಸ್ಬೆಂಡ್. ಸಕ್ಕತ್ತಾಗಿದೆ ಪೇರು, ತುಂಬ ಕ್ಯೂಟಾಗಿದೆ ಪೇರು. ಇವರು ನಮ್ಮ ಮಮ್ಮಿ, ಇವಳು ನಮ್ಮ ಅಕ್ಕ. ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾಯಿದ್ರು. ಇವರು ನಮ್ಮ ಅಜ್ಜಿ, ಇವ್ರು ನಮ್ಮ ಅಕ್ಕನ ಮಗ ಶೋಭಿತ್ ಅಂತ. ಇವ್ರು ನಮ್ಮ ದೊಡ್ಡಮ್ಮ. ನಿನ ಸಂಗ ಅತಿರೋಚಕ ಪ್ರತಿಗನಸ ನೀ ಮಾಲಿಕ ಸಿಕ್ಕಿಹುದು ನನಗೀಗ ಪಾರಿತೋಷಕ ಅಭಿಮಾನಿ ನಾನಿನಗೆ ವಿದೂಷಕ. ಮದುವೆಯಿಂದ ಬಂದಮೇಲೆ ಸ್ವಲ್ಪ ಸ್ಕಿನ್ ಕೇರ್ ಮಾಡಿಕೊಂಡು ಇನ್ನೇನು ಆಲ್ರೆಡಿ ಟೈಮ್ ಆಗೋಗಿತ್ತು ಮಲ್ಕೊಳ್ಳೋ ಟೈಮು. ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. ನಾನು ಯೂಟ್ಯೂಬ್ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರೂ ನಗ್ತಾರಿ ಖುಷಿಯಾಗಿರಿ ಅಂತ ಹೇಳ್ತಾ ಗುಡ್ ನೈಟ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.